ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನೋವಿನಲ್ಲಿ ನಗುವಾಗಿ ನಾನಿರುವೆ ನಿನಗಾಗಿ ಕನಸುಗಳ ತಾಯೋಕೆ ಉಳಿಯುವೆನು ಕಣ್ಣ. ನಾವು ಸುಮಾರು ದಿನ ಆಯ್ತು ವಿಡಿಯೋ ಮಾಡಿರಲಿಲ್ಲ, ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಯಾಕಂದರೆ ಸ್ವಲ್ಪ ಕೆಲಸ ಜಾಸ್ತಿ ಆಗಿದ್ದು ಮತ್ತು ಅದು ಇದು ಅಂತಂದೇಳಿ ಸ್ವಲ್ಪ ವಿಡಿಯೋ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ. ಸೊ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ವಿಡಿಯೋ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ಹೊರಗೆ ಹೊಂಟಿದ್ವಿ. ಹಂಗೆ ನನ್ನ ಮಗಂದು ಸ್ವಲ್ಪ ಕಟಿಂಗ್ ಮಾಡಿಸ್ಬೇಕಿತ್ತು. ಅಂದ್ರೆ ಫಸ್ಟ್ ಟೈಮ್ ಒಂದು ಹಾಯ್ ಮಾಡಪ್ಪಜ್ಜಿಯಲ್ಲಿ ಒಂದು ಹೇರ್ ಕಟಿಂಗ್ ಮಾಡಿಸ್ಬೇಕು. ಫಸ್ಟ್ ಟೈಮ್ ಕಟಿಂಗ್ ಮಾಡ್ಸೋಕೆ ಹೋಗ್ತಾ ಇರೋದು. ಸೊ ಹಾಗೆ ಆಚೆ ಹೋಗಿ ತರಕಾರಿ ಎಲ್ಲ ತೊಗೊಂಡು ಒಂದು ಕಟಿಂಗ್ ಮಾಡಿಸ್ಕೊಂಡು ರಿಟರ್ನ್ ಮನೆಗೆ ಬರ್ಬೇಕು. ಸೊ ಅದನ್ನ ಒಂದು ವಿಡಿಯೋ ಮಾಡೋಣ ಅಂತಂದು ಹೇಳಿ ಮಾಡ್ತಾಯಿದ್ದೀನಿ. ಸುಮಾರು ದಿನ ಆಯ್ತಲ್ಲ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಯೂಟ್ಯೂಬ್ಗೆ. ಸೊ ಮಾಡ್ತಾಯಿದ್ದೀನಿ. ನೋಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ. ಹಂಗೆ ಕೊನೆವರೆಗೂ ವಿಡಿಯೋ ನೋಡಿ. ಒಂದು ಮನೆ 3rd ಫ್ಲೋರ್ನಾಗ ಇರೋದಲ್ಲ, ಅಲ್ಲಿಂದ ಇಳಿದ್ರಾಗ ಸುಸ್ತಾಗಿಬಿಡುತ್ತೆ. ಮತ್ತು 2 ಚೀಲ ಅದಾವ. ನಾವಿಬ್ಬರು ಹೊಂಟೇವಿ. ಗಾಡಿ ನಿಂತೈತಿ. ಗಾಡಿ ತೊಗೊಂಡು ಹೋಗೋದೀಗ. ಬೈಕ್ ಇಲ್ಲಿ ನೋಡ್ರಿ, ನಾನು ಬೈಕ್ ಹಚ್ಚಿ ನಿಲ್ಲಿಸ್ಬಿಡ್ತೀನಿ. ಯಾಕಂದ್ರೆ ಬೈಕ್ ಜಾಸ್ತಿ ಯೂಸ್ ಮಾಡಲ್ಲ. ಗಾಡಿನ ತೊಗೊಂಡು ಹೋಗೋದು. ನೋಡಿದ್ದೆ ಇಂಥ ಕಿತಾಪತಿ ಇದೇನು ಬೇಕನಲ್ಲೇ ಸ್ಟಿಕ್ಕರ್ ಕಂಪ್ನಿ ಇದೆ. ಮತ್ತೆ ಇನ್ನು ಕೊಡೋಂದಿದ್ರಲ್ಲ ಅವರು ಕೊಡೋಂದಿದ್ರೆ ಪೇಮೆಂಟ್ ಮಾಡಿದ್ರು. ಬೇಗ ಕುಂದರ್ಸ್ಕೊಂಡ್ರೆ ಬರೀ ಇಂಥ ಕಿತಾಪತಿ ಮಾಡ್ತಾರೆ ಗಾಡಿ. ಒಟ್ಟೆ ಸುಮ್ಮನೆ ಕುಂದ್ರಂಗಿಲ್ಲ. ಅವ್ರ ಅಪ್ಪನ ಅಂತಾರೆ ಎಲ್ಲ ಒಂದು ಕಂಪ್ಲೇಂಟ್ ಹೇಳೋದು ನನಗೆ. ಕಾಲು ಬಿಡುತ್ತಿಲ್ಲ ನೋಡಿ ಅಲ್ಲಿ. ಹೇಳಿ ಹಾಯ್ ಮಾಡ. ಹಾಯ್ ಬರೀ ಕಿತಾಪತಿ ಮಾಡ. ಏನಂತೆ? ಹಾಡಚ್ಚು ಹಾಡಚ್ಚು ನೀನ ಹಾಡು ಹಾಡು ಹೇಳ ಚಿನ್ನಮ್ಮ ಅಂದ. ಕಟ್ಟಿಂಗ್ ಮಾಡಿಸ್ಬೇಕಂತ ಹೇಳಿ ಬಂದ್ವಿ. ಬಟ್ ಅಲ್ಲಿ ಸ್ವಲ್ಪ ರಶ್ ಇತ್ತು. ಸೊ ಹಿಂಗಾಗಿ ಮತ್ತೆ ಅಲ್ಲಿ ವೇಟ್ ಮಾಡಲ್ಲ, ಕುಂದ್ರಲ್ಲ ಅಂತ ಹೇಳಿ ಸೊ ಇಲ್ಲೇ ಗಾಡಿ ಸೈಡ್ ಹಾಕೊಂಡು ನಿಂತ್ಕೊಂಡಿದ್ವಿ. ನೋಡೋಣ, ಅಲ್ಲಿ ಜನ ಕಡಿಮೆ ಆದರೆ ಹೋಗಿ ಮಾಡಿಸ್ತೀವಿ. ಇಲ್ಲ ಅಂದ್ರೆ ಇಲ್ಲ, ನಮ್ಮ ಫ್ರೆಂಡ್ ಸತೀಶ್ ಅಂತೇಳಿ ಬರ್ತಾಯಿದ್ದಾರೆ. ಅವ್ರಿಗೆ ಸ್ವಲ್ಪ ಮೆಣಸಿನ್ಕಾಯಿ ಕೊಟ್ಟು ತಿರ್ಗಾ ತರಕಾರಿ ತೊಗೊಂಡು ಮನೆಗೆ ಹೋಗೋದು. ನೋಡೋಣ. ಕಟಿಂಗ್ ಮಾಡ್ಸ್ಕೊಂಡು ಕುಣ್ಯಾಕತ್ತಾನ. ಏನು ಮಾಡ್ತಾರೆ ಇವರು ಅಂತ. ಏನು ಮಾಡ್ಸಕ್ಕೆ ಬಂದಿರ ಬಜ್ಜಿ? बनता मिशन अच्छा हाँ, ये छोटा कर दो भाई, ये थोड़ा सा कट कर दो. गुंडू फर्स्ट हेयर स्टाइल. गुंडू हाय गुंडू. सैलेंटगा मैं भी 10 मिनट का पहले आ गया. इधर बैठे ना, मैं कस्टमर सोच के चला गया वापस. ज़्यादा कस्टमर लिए वापस कल आने चला सोच के. ಅಲ್ಲಿ ನೋಡಿದ್ವಿ. मतलब वो पूरा गुंड. ಇಲ್ಲಿ ನೋಡ ಬಜ್ಜಿ ನೋಡಾತಾನ. ಸರಿ ಸರಿ, ಈ ಕಡೆ ಈ ಕಡೆ.
ಗುಡ್ ಬಾಯ್. ಸರಿ ನೀಟಾಗಿ ಕುಂತ ಇಲ್ಲಿ ನೋಡ್ದಿ ಇದು ಪ್ಯಾನ್ ಐತೆ ನೋಡಿದ್ದಿ. ಸಾಕು ಬಿಡು. ಇನ್ನೂ ಸ್ವಲ್ಪ ಸಣ್ಣ ಮಾಡ್ಸೋದು ಬೇಡಲ್ಲ. ಇರ್ಲಿ ಬಿಡು. ಇದನ್ನ ಬಸ್ಲೆ ಈಗಪ್ಪ ಈಗ. ಹಿಂಗೆ ಅದು ನೋಡ್ರಿ ಕಟ್ಟಿಂಗ್ ಇಲ್ಲ ಬುಜ್ಜಿ. ತಡಿ ತಡಿ. ಇಲ್ಲ ಇಲ್ಲಪ್ಪ ಇಲ್ಲ ಇಲ್ಲ ಆತಿರು. ಓ ಇಲ್ಲ ಬಿಡೆ. ಓ ಈ ಕಡೆ ಬಾಯ್ ಮಾಡು. ಈ ಕಡೆ ಈ ಕಡೆ. ಹಾಂ ಮಸ್ತ್ ಐತಲ್ಲ. ಹೋಗೋಣ ಹೋಗೋಣ. ಹಾಂ ಕಟ್ಟಿಂಗ್ ಅಂತ ಮುಗಿಸ್ಕೊಂಡು ಬಂದ್ವಿ. ಕಟ್ಟಿಂಗ್ ಮುಗಿಸ್ಕೊಂಡು ಸ್ವಲ್ಪ ತರಕಾರಿ ಒಂದು ತೊಗೊಂಡೋಗಿದ್ವಿ. ಕಟ್ಟಿಂಗ್ ಎಲ್ಲ ಆತು. ಗುಂಡನ ಕಟ್ಟಿಂಗ್ ಮುಗಿಸ್ಕೊಂಡು ತರಕಾರಿ ತೊಗೊಂಡು ಆಲೂಗಡ್ಡೆ ಚೀಲ ಹಿಡ್ಕೊಂಡು ಕರ್ಕೊಂಡು ಹೊಂಟಾನ. ನಾನು ಆರಾಮ್ ಹೊಂಟೀನಿ. ಹೆಂಗೈತಿ ಎಕ್ಸ್ಪೀರಿಯನ್ಸ್ ಥರ್ಡ್ ಫ್ಲೋರ್ನಾಗ ಮನೆ ಮಾಡಿ? ನನ್ನ ಮಗ ಅವಳೆ ಡಾಕ್ಟ್ರ್ ಅಂಬಡಿ ಕೈ ತೋರ್ಸೋದು ಗೋಡಕ್ಕಂತ ನಡಿ. ಗೋ ನನಗೆ ಹೆಂಗೆ ಗೊತ್ತು ನಾವು ಓಪನ್ ಮಾಡಿ ನೀನು. ಬೆಲ್ ಮಾಡ. ಓಪನ್ ಮಾಡಿ ಚಿನ್ನಮ್ಮ. ಬೆಲ್ ಮಾಡು. ಕೀ ಕೊಡ್ಬೇಕಂತ ಹಂಗೆ ನೋಡಿ ಬೆಲ್ ಮಾಡಕ್ಕೆ ಕುಣಿತವನ. ನಾ ಹಿಡ್ಕೊಂಡನಿ ಅಲ್ಲಿ ಅಪ್ಪಾಜಿ ಕೈಯಿಂದ ಇಸ್ಕ. ಭಾಳ ಅಜ್ಜೈತಿ ಅದು ಬೇಡ ಹರಿತೀನಿ ನೀನೆ. ನಮ್ಮ ಮನಿ ಪ್ಲ್ಯಾಂಟ್ ನೋಡಿ ಬೆಳಕತ್ತೈತಿ ಇವಾಗ. ಅದನ್ನೊಂದು ಸ್ವಲ್ಪ ಕಟ್ಬೇಕು ಬೇರೆ ಪಾಟ್ನಾಗ ಹಾಕ್ಬೇಕು. ಬಾ 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 ಬಾ. ಎಂತವ ಹಿಡ್ಕ ಚಲ್ತ ನೋಡೋಣ ಹಿಡ್ಕ. ಬುಷ್ ಮಾಡೋಣ. ಗೀಜರ್ ಆನ್ ಮಾಡು. ನನಗೆ ಜಕ ಕಟ್ಟಿ ನೀರು ಹಾಕೋ ಮರೆಯ ಹಂಗೆ ನೀರೇ ಹಾಕ್ಲಿಲ್ಲ ನೋಡಿ ಹಂಗೆ ಕರ್ಕೊಂಬಂದೆ ಒಳಗೆ. ನೀರು ಚಂದ ಒಂದು ಗೀಸರ್ ಆನ್ ಮಾಡೀನಿ. ಅವನಿಗೆ ಒಂದು ಸ್ವಲ್ಪ ನೀರು ಜಳಕ ಮಾಡಿಸ್ಬಿಟ್ಟು ಆಗ್ತದೆ. ಕಿಸಿತಾನ ನೋಡಿ ನಾ ಮಾತಾಡಿದ್ರೆ ಹಿಂಗೆ ಕಿಸಿತಾನ. ಅದಕ್ಕೆ ಅರ್ಧ ಮಾತಾಡಂಗ. ಗೀಜರ್ ಆನ್ ಮಾಡೀನಿ. ಗುಂಡನ್ ರಿಯಾಕ್ಷನ್ ತೋರಿಸ್ಬೇಕಲ್ಲ ಇದ್ರಾಗ. ನಾನು ನೀವೇ ಹತ್ರ ಇದ್ರೆ ಹೆಂಗೆ ಮಾಡ್ತಾನ ಅಂತಂದೆ. ನಾನು ಚಂದ ಹತ್ರ ಬಂದ್ರೆ ಹೆಂಗೆ ಮಾಡ್ತಾನೆ ನೋಡೋಣ. ನೀ ಬ್ಯಾಡ್ಸಿಗೆ ನಾನು ಅಪ್ಪಾಜಿ ಹೋಗಿ ಸಿ ನೋಡ್ರಿ ನಾನು ನಂಗೆ ಹಿಡಿದು ಜಗ್ತಾನೆ. ಒಟ್ಟು ಅವ್ರಪ್ಪನಂತಲ್ಲಿ ನಾ ಇರ್ಬಾರ್ದು. ಹಂಗೊಂಡು ಏನು ಹೇಳ್ದು ನೀ ಹೇಳ್ಬೇಕು. ನೀನು ಊಟಕ್ಕೆ ಪರೋಟ ತೊಗೊಂಬಂದನಿ. ರೈಸ್ ಒಂದು ಈಗ ರೈಸ್ ಒಂದು ಮಾಡ್ಕೊಂಡು ಮನ್ಯಾಗ
ಹೊಡೆದ ತಗೊಳೋದು ಮಕ್ಕಂಬಿಡೋದು. ಮಕ್ಕ ಮಾಡೋ ಮಾತು ಬೆಳಗ್ಗೆ ಒಂದು 5ಕ್ಕೆ ಎದ್ದೇಳ್ಬೇಕಂತ ಪ್ಲಾನ್ ಐತಿ. ಇದಕ್ಕೆ ಎದ್ದೇಳುವಾಗ ಪ್ಲಾನ್ ದಿನ ಇರ್ತೈತಿ, ಅದು ಫ್ಲಾಪ್ ಎದ್ರೆ ಆಗ್ತದೆ ಅವಾಗ ಅವಾಗ. ಡ್ಯೂಟಿಗೆ ಹೋಗೋದು, ಇಲ್ಲಾಂದ್ರೆ ಲೇಟಾಗಿ ಹೋಗೋದು ಅಷ್ಟೇ. ರೈಸ್ ಅಷ್ಟೇ ಅಲ್ಲ ಈಗ ಮಾಡೋದು. ನಾನು ಇಡ್ಲಿಗೆ ಇದು ಮಿಕ್ಸಿಗೆ ಮಾಡ್ಬೇಕು. ಚಿಕನ್ ಪರೋಟ ತೊಗೊಂಬಂದಾನ. ಗುಂಡಿಂದ ಕಟಿಂಗ್ ಹೆಂಗೈತಿ ಸ್ವಲ್ಪ ಕಮೆಂಟ್ ಮಾಡಿ ತಿಳಿಸ್ರಿ. ಹೇರ್ ಸ್ಟೈಲ್ ಕಮೆಂಟ್ ಮಾಡ್ರಿ. ಚೆನ್ನಾಗಿ ನಾವೇನ ನ್ಯೂ ಸ್ಟೈಲ್ ಥರ ಆ ಕಡೆ ಈ ಕಡೆ ಹೆಂಗೆ ಗಿರಿ ಹೊಡ್ಸೋದು ಅದು ಮಾಡಿಲ್ಲ. ಸಿಂಪಲ್ ಆಗಿರ್ಲಿ ಅಂದ. ಸಿಂಪಲ್ ಆಗಿ ಪೊಲೀಸ್ ಕಟಿಂಗ್ ಥರ ಮಾಡ್ಸೀನಿ ಕಟಿಂಗ್. ಸೊ ಹೊಸ್ದಾಗಿ ನ್ಯೂ ಟ್ರೆಂಡ್ ಥರ ಹಿಂಗೆ ಹಿಂಗೊಂದು ಇಲ್ಲೊಂದು ಲೈನ್ ಹಿಂದೆ ಅವೆಲ್ಲ ಮಾಡ್ಸಂಗಿಲ್ಲ ನಾವು. ನಾನು ಮಾಡ್ಸ್ಕೊಂತಿದ್ದೆ ಅವಾಗ, ಬಟ್ ಬೇಡ ಸಿಂಪಲ್ ಆಗಿರಲಿ ಚೆನ್ನಾಗಿರತ್ತ ಅಂತಂದು ಹೇಳಿ ಮಾಡ್ಸೀನಿ. ಸೊ ಯಾವ ಥರ ಇದು ಕಟ್ಟಿಂಗ್ ಕಮೆಂಟ್ ಮಾಡಿರಿ ಅಷ್ಟ. ಒದಿಬಾರ್ದು ಬಂಗಾರಿ, ಅದನ್ನ ಒದಿಬಾರ್ದು. ಸರಿ ಶಂಭು ಮಾಡಿರಿ ತರಕಾರಿ ಅದ. ಹಾಂ ಗುಡ್ ಬಾಯ್. ಟಿವಿ ನೋಡೋದು ಈಗ ಅನ್ನಕ್ಕೆ ಇಡೋದಾಳ. ಈಗ ಅನ್ನಕ್ಕಿಟ್ಟು ಹಾಲು ನಾಳೆಗೆ ಹಾಕೋನು. ನಾಳೆಗೆ ಹಾಕು, ಬೆಳಗ್ಗೆ ಹಾಕುವ, ಸಾಯಂಕಾಲ ಇಲ್ಲೇ ಹೋಗ್ತೇವೆ ಮಾಡ್ಕೊಂಡು ತಿಂದೆ ಮಾಡೋದು ಅಷ್ಟೇ. ಎಷ್ಟು ಕೆಲಸ ಮಾಡಿದ್ರು ಮನೆ ಕೆಲಸ ಅಂದ್ರೆ ಮುಗಿಯೋದೇ ಇಲ್ಲ. ನನ್ನ ಮಗನ ಕಾಟಕ್ಕೆ ಅವನಿಗೆ ಇವತ್ತೆಲ್ಲ ಊಟಕ್ಕೆ ಹೆಸರಾಗಿ ಮಧ್ಯಾಹ್ನ ಮಾಡಿದ್ದು ಸ್ವಲ್ಪ ಉಳಿದೈತೆ ಅನ್ನ. ಈಗ ಅದಕ್ಕೆ ಅಕ್ಕಿ ಹಾಕಿ ಅನ್ನ ಮಾಡ್ಬಿಡತ್ತೆ. ಹೆಂಗೈತೆ ನಮ್ಮ ಐಡಿಯಾ? ಹಾಕಿದ್ರೆ ಅನ್ನ ಆಗ್ಬಿಡುತ್ತಾನೆ. ಏನಾಗಲ್ಲ. ಇದಕ್ಕೆ ಎಷ್ಟು ಬೇಕು ನೀರು ಅಷ್ಟು ಕರೆಕ್ಟಾಗಿ ಹಾಕಿ ಉಪ್ಪು ಹಾಕಿ ಕ್ಲೋಸ್ ಮಾಡಿಬಿಟ್ರೆ ಅನ್ನ ಆಗ್ಬಿಡುತ್ತೆ. ಮತ್ತು ನಾವು ಇದು ಮಾಡ್ಬೇಕನ್ನ ಅವಶ್ಯಕತೆ ಇಲ್ಲ. ಹಾಗೆ ಅದಕ್ಕೆಷ್ಟು ಫೋಟೋ ನೋಡ್ರಿ ಇಲ್ಲಿ ಮದುವೆ ಆಗಿ ಎಷ್ಟು 1 ತಿಂಗಳಾಗಿತ್ತನಲ್ಲ. ಮದುವೆ ಆಗಿ 1 ತಿಂಗಳಿಗಿದೆ ಅಂದ್ರೆ ರಿಜಿಸ್ಟ್ರೇಷನ್ ಮಾಡ್ಸಕ್ಕೆ ಈ ಥರ ಫೋಟೋ ಬೇಕಿತ್ತು ಅಂತ ಹೇಳಿದ್ರೆ ಅವಾಗ ತೆಗ್ಸಿದ ಫೋಟೋ. ಅವಾಗ ನಾನು ಹೆಂಗದೀನಿ ಇಲ್ಲ ಹಿಂಗದಳ ನೋಡ್ರಿ. ಅವಾಗ ಹಿಂಗಿದ್ದವಳು ಹಿಂಗಾಗ್ಯಾಳ. ಪ್ರೆಗ್ನೆಂಟ್ ಆಗೋವರೆಗೂ ಅನ್ಸುತ್ತೆ 2 ದಿನ ಇಲ್ಲ, ಆಮೇಲೆ ಅನ್ಸುತ್ತೆ. ಹೌದಾ ಇಲ್ಲ? ಕರೆಕ್ಟ್. ಕರೆಕ್ಟ್. ನನ್ನ ಮಗ ಟೇಡೆ ಮೇಡೆ ಹಣೆ ಕಟ್ಬಿಟ್ಟಾನ. ಗುಂಡು ನನಗೆ ಹೌದದ ಡ್ಯಾನ್ಸ್. ಹೌದು ಅಕ್ಕ ಬೀಳೆ. ನನ್ನ ಮಗ ರಾಗಿ ಸರಿ ಮಾಡುವ ಡ್ಯಾನ್ಸ್ ಮಾಡತ್ತೀರನ. ಈಗ 1-4 ಪೀಸ್ ಸ್ಟೇಡಿಯಂ ಇಡೋ ಹಣದಾನೀಗ ಇನ್ನೂ ಬೇಕಾಗಿದೆ. ಅಪ್ಪ ಕದ ಹಾಕದ್ನ ಕದಾಕು ಡೋರ್ ಕ್ಲೋಸ್ ಮಾಡು. ಆ ಸ್ಲಿಪ್ಪರ್ ಸ್ಟ್ಯಾಂಡ್ ಹೊರಗಿರ್ಬೇಕು ಲಚ್ಚಿ. ಮಳೆ ಬರ್ತದೆ ಅಂತೇಳಿ ಅವತ್ತು ತೆಗೆದು ಒಳಗೆ ಇಟ್ಟು ಮತ್ತು ಹಂಗೆ ಅಲ್ಲೇನ. ಗುಡ್ ಬಾಯ್. ಡೋರ್ ಕ್ಲೋಸ್ ಮಾಡಿದ್ರನ ಬಂಗಾರಿ? ಹಾಂ ಎಷ್ಟು 1 kg ನೋಡಿ. ಸಾಕ ಬಜ್ಜಿ ಮಮ್ಮ ಉಣ್ತಿಲ್ನಿ ತೆಗೆದು ಕೊಡ್ಬೇಕಂತ ಏನು ಬೇಲಿ. ಇನ್ನು ಹಲ್ಲಿಲ್ಲ ಏನಿಲ್ಲ. ಮ್ಯಾಲಿನ ವರ್ಡ್ ಕೆಳಗಿನ ವರ್ಡ್ ಅಷ್ಟ ಹಲ್ಲಿರೋದೆ. ಅವೇ 2 ಹಲ್ಲಿಲ್ಲೇ ಕಡ್ದು ತಿಂತಾನ ಮಗ. ಒಂದು 5-6 ಪೀಸ್ ಖಾಲಿ ಮಾಡ್ಯಾನ. ಇದು ಡ್ರೈ ಫ್ರೂಟ್ಸ್ ಪೌಡ್ರ್ ಅಂತ. ಈ ಗುಂಡಿಗಿದೆ ರಾಗಿ ಸರಿ ಮಾಡ್ತಾವಲ್ಲ ಅದ್ರೊಳಗೆ ಸ್ವಲ್ಪ ಹಾಕಿ. ಹಾಲು ತಿನ್ನಲ್ಲ ಡ್ರೈ ಫ್ರೂಟ್ಸ್ ಪೌಡ್ರನ್ನ. ಅದಕ್ಕೆ ಇದ್ರಾಗ ಒಂದು ಸ್ಪೂನ್ ಸೇರಿಸ್ಬಿಡ. 1 ಸ್ಪೂನ್ ಹಾಲು, 1 ಸ್ಪೂನ್ ರಾಗಿ ಹಿಟ್ಟು, 1 ಸ್ಪೂನ್ ತಿನ್ನಲಿಲ್ಲ ಅಂದ್ರೆ ಏನಾರು ಮಾಡಿ ತಿನ್ನಿಸ್ಬೇಕು.
ಏನು ಮಾಡತ್ತೀರ? ಅಬ್ಬು ಅಬ್ಬು ಬೇಕಾ? ಬಾ ಇಲ್ಲೇದ್ ಬಾ, ಇಲ್ಲೇದ್ ಬಾ. ಇದ್ರೊಳಗೆ ಐತ್ ನೋಡು, ಇಲ್ಲೈತ್ ನೋಡು ಅಬ್ಬು. ಕಾಗೈತಾನ ಅಂತ ಹಿಡ್ಕ, ಕೈಲಿ ಹಿಡ್ಕ. ಹೌದಿಲ್ಲ ಮಗನ? ಅಲ್ಲಿ ಮೇಲಿಡು, ಮೇಲಿಡು, ಅಲ್ಲಿ ಮೇಲಿಡು. ಓಹೋ, ಮೇಲೆ ನೋಡು, ಫ್ಯಾನ್ ನೋಡು, ಫ್ಯಾನ್ ಮೇಲೆ ನೋಡು. ಹಾಂ, ಗುಡ್ ಬಾಯ್. ಜಳಕ ಮಾಡ್ಬೇಕನ್ನ ಈಗ ಬಂಗಾರಿ? ಹಾಂ, ಕಟ್ಟಿಂಗ್ ಮಾಡಿಸ್ಕೊಂಬಂದಿದ್ದಿ, ಸ್ನಾನ ಮಾಡಿಬಿಟ್ಟು. ಹಾಂ ಅಪ್ಪಾಜಿ, ಸ್ನಾನ ಮಾಡಿ ಮಕ್ಕಂಬಿಟ್ರೆ ಮಸ್ತಾಗಿ ನಿದ್ದೆ ಹತ್ತವು. ಹೌದಲ್ಲ? ನಾನು ಕ್ಲೋಸ್ ಆಗೈತೆ ಬಾ, ಅದು ಕ್ಲೋಸ್ ಮಾಡು. ಯಪ್ಪ, ಕೈ ಇರುತ್ತೈತಿ. ಈ ಕಡೆ ಬಾ, ಈ ಕಡೆ ಬಾ. ಹಾಂ, ಇವತ್ತಂತೂ ನನ್ನಂತೂ ಏನು ಕೆಲಸ ಇಲ್ಲ. ಊರೊಬ್ಬರು ಮಕ್ಕಳು ನಿದ್ದೆ ಹೊಡೆದೆ. ಒಂದೆರಡು ರೀಲ್ಸ್ ಮಾಡಿದ್ವಿ ಅಷ್ಟೇ. ಅದಾದಮೇಲೆ ಮಕ್ಕಂಡು ನಿದ್ದೆ ಹೊಡೆದಾಗಿತ್ತು ಬರೀ. ಡ್ಯೂಟಿಗೆ ಹೋಗ್ಬೇಕಂದ್ರೆ ಡ್ಯೂಟಿಗೆ ಹೋಗೋಕ್ಕಾಗಲಿಲ್ಲ. ಸೊ ಹಿಂಗಾಗಿ ಅದ್ರಾಗ ಬೇರೆ ಸ್ವಲ್ಪ ಡ್ಯೂಟಿ ಕಡಿಮೆನೇ ಇರ್ತಾವೆ, ರೇಟನ್ನು ಕಡಿಮೆ ಕೊಡ್ತಿರ್ತಾನೆ. ಸೊ ಹಿಂಗಾಗಿ ಹೋಗಲಿಲ್ಲ. ಒಂದು ಸರಿ ನಾಳೆ ಬೆಳಗ್ಗೆ ಡ್ಯೂಟಿಗೆ ಹೋಗಿ ಬೆಳಗ್ಗೆ ಎಷ್ಟಾಗುತ್ತೆ ಅಷ್ಟು ಬೇಗ ಸ್ಟಾರ್ಟ್ ಮಾಡಿದರೆ ಅರ್ನಿಂಗ್ಸ್ ಚಲೋ ಮಾಡ್ಬೋದು. ಲೇಟ್ ಆಗಿಬಿಟ್ರೆ ಟ್ರಾಫಿಕ್ನಾಗ ಸೇರ್ಕೊಂಡ್ರೆ 1 ಆರ್ಡ್ರ್ 2 ಆರ್ಡ್ರ್ ಮಾಡೋಷ್ಟಾಗ ಫುಲ್ಲು ಜಾಮ್ ಆಗಿಬಿಟ್ಟಿರುತ್ತೆ. ಸೊ ಅರ್ನಿಂಗ್ಸ್ ಮಾಡೋಕ್ಕಾಗಲ್ಲ. ಸುಮ್ಮನೆ ಅಪ್ಪಾಜಿ ಈ ಕಡೆ ಬಾ, ಈ ಕಡೆ ಬರೇ ಮಕ್ಕಳನ್ನ ಮಾಡಿ ನೋಡ್ರಿ, ಕಿಡಿಗೇಡಿ ನೋಡ್ರಿ. ಬರೀ ಇದ್ರಾಗ ಏನು ಡಬ್ಬಿ ತಕೊಂಡು ಖಾರ ಪುಡಿ ಚೆಲ್ಲಿರ ನೋಡಲ್ಲಿ. ಇದ್ರಾಗ ಏನು ಡಬ್ಬಿ ತಕೊಂಡು ಹೊಂಟು ಬಿಡ್ತಾನೆ ನೋಡಿ. ಈ ಕಡೆ ಬಂದು ಕುಂದಿರ್ತಾನೆ ನೋಡಿ. ಇಲ್ಲಿ ಅದು ತೆಗೆದು ಅದ್ರೊಳಗೆ ಇರೋದು ಊಟ ಹಿಟ್ಟಾಗಲಿ ಏನಾರ ಸಿಗಲಿ ಅದು ಒಟ್ಟು ಚೆಲ್ಲದೆ. ನೋಡ್ರಿ ಖಾರದ್ದು ಇದನ್ನ ಎತ್ಕೊಂಡು ಹೋಗಿ ಅಲ್ಲಿ ಹೋಗಿ ಮತ್ತು ಇನ್ನೊಂದು ಸ್ವಲ್ಪ ಚೆಲ್ಲ ಅಲ್ಲಿ ಪೂರ ಚೆಲ್ಲಿದ್ದ. ಈಗ ಅದನ್ನೇ ಚೆಲ್ಬೇಕು. ಈಗ ಪ್ಲಾನ್ ನೋಡ್ರಿ. ಪಾಪು ಏನು ಮಾಡೋದಿದೆ ಪೂಜೆಯಲ್ಲಿ? ಪಾಪುಗೆ ಕೊಟ್ಟಿಲ್ಲ ಕುರ್ಕುರಿ. ಇದೇನು ಕಾಪಿರೈಟ್ ಬರೋಂಗಿಲ್ಲಪ್ಪ. ಆದ್ರೂ ತೋರಿಸ್ಬಾರ್ದು. ತಬ್ಲಾನ ಬಜ್ಜಿ ಅದೇ? ತಬ್ಲಾನೇ ಏನು ಗೊತ್ತಿಲ್ಲ. ಒಟ್ಟು ಹಾಡು ಹಚ್ಚಿದ್ರೆ ಸಾಕು ಡ್ಯಾನ್ಸ್ ಮಾಡೋದು. ಈ ಥರ ಏನಾರ ಸಿಕ್ಕರು ಬಾರಿಸೋದು. ಮ್ಯೂಸಿಕ್ ಡ್ಯಾನ್ಸ್. ಹಾಂ, ಅದಕ್ಕೆ ಒಂದು ಸ್ವಲ್ಪ ಇದು ಇಂಟ್ರೆಸ್ಟ್ ಜಾಸ್ತಿ ಐತಿ ಇವಾಗ. ಸೊ ನೋಡೋಣ ಅವನ ಹಣೆ ಬರ್ದಾಗ ಏನೈತೆ ಗೊತ್ತಿಲ್ಲ. ನಾವು ಟ್ರೈ ಮಾಡ್ತೀವಿ ಏನರ ಒಂದು ಕಲ್ಸಕ್ಕೆ. ಡ್ಯಾನ್ಸ್ ಕ್ಲಾಸ್. ಒಟ್ಟು ಹಾಡು ಹಚ್ಚಿದ್ರೆ ಸಾಕು ಡ್ಯಾನ್ಸ್ ಸ್ಟಾರ್ಟ್ ಆಗಿಬಿಡುತ್ತೆ ಒಂದು. ಹಾಂ, ಅಲ್ಲಿ ರೋಡ್ನಾಗ ನೋಡಿದಿನ ಆಟೋದಾಗ ಹಾಡು ಹಚ್ಕೊಂಡು ಹೊಂಟಾನ. ಇಲ್ಲೇ ಕುಣೆ ಆಗತ್ತಾನಿವ. ಹಾಂ, ಅದಕ್ಕೆ ಚಾರ್ಜ್ ಹಾಕ್ಬೇಕನ? ಬಿಡೋದು ನಾ ಕಡೆ ಬಿಡು, ಆ ವೈರ್ ಬಿಡೋದು ಬಿಡೇ. ಮಕ್ಳಿಗೆ ಅಬ್ಸರ್ವೇಷನ್ ಎಷ್ಟು ಇರುತ್ತಂದ್ರೆ, ನಾವು ಇದು ಸ್ಟ್ಯಾಂಡ್ ತೊಗೊಂಡು ಮೊಬೈಲ್ ಇಟ್ಟು ರೀಲ್ಸ್ ಮಾಡ್ತಿರ್ತೀವಲ್ಲ, ಸೊ ಇವ ಅದನ್ನ ನೋಡ್ಕೊಂಬಿಟ್ಟಾನ. ಅದನ್ನ ನೋಡ್ಕೊಂಡು ಇದನ್ನ ಸ್ಟ್ಯಾಂಡ್ ತೊಗೊಂಬರೋದು ಅದ್ರ ಮುಂದೆ ಡ್ಯಾನ್ಸ್ ಮಾಡ್ತಾನೆ. ಅಬ್ಸರ್ವೇಷನ್ ಶಕ್ತಿ ಅನ್ನೋದು ಭಾಳ ಇರುತ್ತೆ ಮಕ್ಕಳಿಗೆ. ನಾವು ಏನು ಮಾಡ್ತೇವಲ್ಲ ಅದನ್ನೇ ಮಾಡೋದವು. ಅಷ್ಟೇ ಅಂದ್ರೆ ನಾವು ಆ ಸ್ಟ್ಯಾಂಡ್ ಇಟ್ಕೊಂಡು ರೀಲ್ಸ್ ಮಾಡ್ತಿರ್ತೇವಲ್ಲ, ಸೊ ಅದನ್ನ ನೋಡಿ ಈಗ ಆ ಥರ ಮಾಡ್ಬೇಕು ಅವನಿಗೆ. ಸೊ ಮನೆಗೆ ಹೋಗಿ ಮಾಡ್ಕೊಂಡು ಊಟ ಮಾಡ್ಬೇಕಂದ್ರೆ ಲೇಟ್ ಆಗುತ್ತೆ ಅಂತಂದು ಹೇಳಿ ಅಲ್ಲಿಂದ ನಾನು ತೊಗೊಂಬಂದಿದ್ದೆ. ಮನ್ಯಾಗ ಮಾಡ್ಬೇಕು ಅನ್ಕೊಂಡು ಚಿಕನ್ನ. ಆ್ಯಕ್ಚುಲಿ ನಾವು ಚಿಕನ್ ತಿನ್ನಂಗಿಲ್ಲ ನಮ್ಮ ಜಾತಿ ಒಳಗೆ, ಆದರೆ ನಾವು ತಿಂತೇವೆ. ಯಾಕಂದ್ರೆ ಅದು ಫ್ರೆಂಡ್ಸ್ ಜೊತೆಗೆಲ್ಲ ತಿಂದು ರೂಢಿ ಆಗಿಬಿಟ್ಟೈತಲ್ಲ. ಸೊ ನಮ್ಮ ಜಾತಿ ಒಳಗೆ ತಿನ್ನಂಗಿಲ್ಲ, ಆದರೆ ನಾವು ತಿಂತೇವೆ. ಇಲ್ಲಿ ಬೆಂಗಳೂರಾಗಿರೋದಲ್ಲ. ಸೊ ಹಿಂಗಾಗಿ ವಾರಕ್ಕೆ ಒಂದು ಸರಿ ಅಥವಾ 15 ದಿನಕ್ಕೆ ಒಂದು ಸರಿ ಮಾಡಿರ್ತೀನಿ, ಮನ್ಯಾಗ ಮಾಡಿರ್ತೀನಿ. ಸೊ ಇವತ್ತು ನನ್ನ ಮಗಂದು ಕಟಿಂಗ್ ಮಾಡಿಸ್ಕೊಂಡು ಬಂದು ಮನೆಗೆ ಬರೋದೇ ಲೇಟ್ ಆಗಿಬಿಡ್ತು. ಸೊ ಮತ್ತು ಮನೆಗೆ ಹೋಗಿ ಮಾಡ್ಕೊಳೋದಂದ್ರೆ ಲೇಟ್ ಆಗುತ್ತೆ ಅಂತಂದೇಳಿ ಸೊ ಆಚೆಯಿಂದ ನಾನು ತೊಗೊಂಬಂದಿದ್ದೆ. 4 ಚಿಕನ್ನು 2 ಪರೋಟ. ಮನ್ಯಾಗ ರೈಸ್ ಮಾಡತ್ತಾಳೆ ಹಚ್ಚಿ. ನನ್ನ ಮಗಂದು ಊಟ ಆಗತೈತಿ, ಅವನದು ಊಟ ಆಗತೈತಿ. ಊಟ ಮಾಡಿ ಸ್ನಾನ ಮಾಡಿಸಿ ಊಟ ಮಾಡಿಸಿದ್ರೆ ತಂದ್ವಿ. ಟೈಮ್ ಭಾಳ ಆಗಿತ್ತಲ್ಲ, ಮತ್ತು ಆಮೇಲೆ ಹಠ ಮಾಡಿಬಿಡ್ತಾನೆ ಅವನು. ಅದಕ್ಕೆ ಕೈಕಾಲು ಮುಖ ಅಷ್ಟು ತೊಳಿಸಿದ್ದೆ. ಇವಾಗ ಅದನ್ನು ತಿಂದುಬಿಟ್ಟು ಆಮೇಲೆ ಸ್ನಾನ ಮಾಡಿಸ್ಬಿಟ್ಟು ಮಲಗಿಸಿದ್ರೆ ಒಂದೇ ಸರಿ
ಎದ್ದೇಳ್ತಾನೆ ಒಂದು 3 ಗಂಟೆ 4 ಗಂಟೆಗೆ, ಅಲ್ಲಿವರೆಗೂ ಆರಾಮಾಗಿ ನಿದ್ದೆ ಮಾಡ್ತಾನೆ. ಸೊ ಎಲ್ಲರೂ ಬರ್ರಿ ಊಟ ಮಾಡೋಣ. ಅನ್ನ ನೋಡ್ರಿ ಹಿಂಗಾಗೈತೆ ನೋಡ್ರಿ, ಅದು ಇದು ಯಾವ್ದು ಅನ್ನೋದು ಗೊತ್ತಾಗಲ್ಲ. ಎರಡು ಮಿಕ್ಸ್ ಆಗಿ ಈ ಥರ ಆಗೈತಿ, ಮಸ್ತಾಗಿರ್ತೈತಿ. ಈ ಥರ ಮಾಡಿರ್ತಾಳೆ ಅವಾಗ ಚೆನ್ನಾಗಿ. ವೇಸ್ಟ್ ಮಾಡಬಾರ್ದು ಅಷ್ಟೇ. ಅನ್ನ ಚೆನ್ನಾಗಿರ್ತೈತಲ್ಲ, ಚೆನ್ನಾಗಿರೋ ಅನ್ನದಾಗ ಹಿಂಗೆ ಅಕ್ಕಿ ಮಿಕ್ಸ್ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ. ಅದೇನು ಓಕೆ ಬಾಸ್. ಬಿಸಿ ಬಿಸಿ ಹಾಕಿರುತ್ತೆ ಮತ್ತು ಬಿಸಿ. ಹಲೋ ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಿನ್ನೆ ವ್ಲಾಗ್ನ ಏನು ಮಾಡೋಕ್ಕಾಗಲಿಲ್ಲ. ಸೊ ನೈಟ್ ನನ್ನ ಮಗಳಿಗೆ ಸ್ನಾನ ಗೀನ ಮಾಡಿಸಿ ಮಲಗಿಸ್ಬೇಕನ್ನೋದ್ರಾಗ ಮರ್ತೆ ಬಿಟ್ಟು ನಾನು ವ್ಲಾಗ್ ಮಾಡಿದ್ದೆ. ಸೊ ಈಗ ಡ್ಯೂಟಿಗೆ ಬೆಳಗ್ಗೆ ಬೇಗ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಹೋಗ್ಬೇಕು ಅಂದ್ಕೊಂಡಿದ್ನಲ್ಲ. ಸೊ ಏನು ಮಾಡೋಕ್ಕಾಗಲ್ಲ, 8 ಗಂಟೆನ ಹತ್ತು ಟೈಮ್. ಪಾಪ ನನ್ನ ಹೆಂಡತಿ ಬೆಳಗ್ಗೆ 5:30ಗೆ ಎದ್ದೆಲ್ಲ ಇಡ್ಲಿ ಸಾಂಬಾರು ಎಲ್ಲ ಮಾಡಿ ಇಟ್ಟಾಳ ಪಾಪ. ನೋಡ್ರಿ ಊಟದ ಬಾಕ್ಸ್ ಎಲ್ಲ ರೆಡಿ ಆಯ್ತು. ಊಟಕ್ಕೆ ಇಡ್ಲಿ ಚಟ್ನಿ ಸಾಂಬಾರು ಕಟ್ಟಿಲ್ಲ. ಇಡ್ಲಿ ಚಟ್ನಿ ಸಾಂಬಾರು ಬಾಳೆಹಣ್ಣು ಎಲ್ಲ ಪಾಪ ಬೆಳಗ್ಗೆ 5:30 6 ಗಂಟೆಗೆಲ್ಲ ಎದ್ದು ರೆಡಿ ಮಾಡ್ಯಾಳ. ಸೊ ಹಂಗೆ ಇಲ್ಲ, ನಾ ಈಗೇನು ತಿಂತಿದ್ದಿಲ್ಲ ಆ್ಯಕ್ಚುಲಿ. ಅಂದರೆ ಈ ಕಾಳು ನೆನೆ ಇಟ್ಟಿರ್ತಾಳಲ್ಲ, ಈ ಕಾಳು ತಿಂದು ಹೋಗಿರ್ತೀನಿ. ಬಟ್ ಇವತ್ತು ಹಿಂಗೆ ಒಂದೆರಡು ಇಡ್ಲಿ ತಿಂದು ಹೋದ್ರತ್ತ ಅಂತಂದೇಳಿ ಇಡ್ಲಿ ತಿಂದು ಹೋಗೋದು ಇವಾಗ. ಮಸ್ತ್ ಆಯ್ತಾ? ಸ್ವಲ್ಪ ಸಾಂಬಾರು ಹಾಕ. ಚೆನ್ನಾಗೈತೆ ಸಾಂಬಾರಕ್ಕೆ ಬರಲಿ ತಮ್ಮ. ನೋಡ್ರಿ ಎಲ್ಲ ಡೈಲಿ ನೆನೆ ಇಟ್ಟಿರ್ತಾಳೆ. ತಿಂದು ಹೋಗಿರ್ತಾನೆ ಬೆಳಗ್ಗೆ. ಸಾಯಂಕಾಲ ಆ್ಯಕ್ಚುಲಿ ಚಟ್ನಿ ಒಂದೇ ಸರಿ ಮಧ್ಯಾಹ್ನ ನಾನು ಬಾಕ್ಸ್ ಕಟ್ಟಿರ್ತಾಳಲ್ಲ, ಒಂದೇ ಸರಿ ಮಧ್ಯಾಹ್ನ ಊಟ ಮಾಡಿರ್ತೀನಿ. ಬೆಳಗ್ಗೆ ಟಿಫನ್ ಮಾಡೋದು ಬಿಟ್ಟೇನೆ ಇವಾಗ. ಸಾಕು. ಬೆಳಗ್ಗೆ ಒಂದು ಕಾಳು ತಿಂದು ಅದಾದಮೇಲೆ ಮಧ್ಯಾಹ್ನ ಬಾಕ್ಸಿಗೆ ಏನು ಹಾಕಿಕೊಟ್ಟಿರ್ತಾಳಲ್ಲ ಅದನ್ನು ತಿಂದು ಒಂದೇ ಸರಿ ನೈಟ್ ಊಟ ಮಾಡಿರ್ತೀನಿ. ಎಲ್ಲ ತಿನ್ನೋದು ಮುಗೀತು. ಡ್ಯೂಟಿ ಸ್ಟಾರ್ಟ್ ಮಾಡ್ಬೇಕು. 8:10 ಆಲ್ರೆಡಿ. 8 ಗಂಟೆ ಏನಾದ್ರೆ ಆನ್ ಮಾಡ್ಬೇಕು ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಎಷ್ಟು ಬೇಗ ಹೋಗ್ತವೆ ಅಷ್ಟು ಬೇಗ ಅರ್ನಿಂಗ್ಸ್ ಚಲೋ ಆಗುತ್ತೆ. ಯಾಕಂದರೆ ಟ್ರಾಫಿಕ್ ಕಡಿಮೆ ಇರುತ್ತಲ್ಲ. ಫುಲ್ ಲೇಟಾಗಿ ಹೋಗ್ಬಿಟ್ರೆ ಮುಗೀತು ಅಷ್ಟೇ. ಕಾಳು ತಿನ್ನಂದ್ರೆ ಇಷ್ಟ ಕಾಳು ಎಷ್ಟು ತಿಂದಿಪ್ಪ? ನನಗೆ ಎಷ್ಟು ಹಾಕಿಕೊಟ್ಟಿದ್ದೆ ಅಷ್ಟು ಓಸು ತಿಂದ. ಮಧ್ಯಾಹ್ನ ತಂದು ಸುರಿದಾರೆ ಅಲ್ಲಿ. ಈಗ ನನ್ನ ಮಗ ತಿಸ್ ಮಾಡತ್ತಾನ ಮಕ್ಕಳು ನಾನವ ಎದ್ದೈತಿ ಹುಲಿ. ಅರ್ಧ ನಿದ್ದೆಗೈತಿ. ಈಗ ಎದ್ದ ಅಂದ್ರೆ ಮತ್ತೆ ನನ್ನ ಬಿಡಂಗೆ ಇಲ್ಲ. ಕೆಲ್ಸಕ್ಕೆ ಹೋಗಿ ಅವ ಹೇಳಷ್ಟೊಳಗೆ ಹೋಗ್ಬೇಕು. ಈಗ ಕೆಲ್ಸಕ್ಕೆ ಹೋದ್ರೆ ಮತ್ತೆ ಎದ್ಬಿಟ್ಟ ಅಂದರೆ ಅಳಕ್ಕೆ ಸ್ಟಾರ್ಟ್ ಮಾಡ್ತಾನೆ ನೋಡಲ್ಲಿ. ಸೊ ಕನ್ಸಿಸ್ಟೆನ್ಸಿ ಬೇಕು. ವಿಡಿಯೋನ ರೆಗ್ಯುಲರಾಗಿ ಅಪ್ಲೋಡ್ ಮಾಡ್ತಾಯಿದ್ರೆ ಲೈಕ್ಸ್ ಆಗಲಿ ಅಥವಾ ವ್ಯೂಸ್ ಆಗಲಿ ಕಮೆಂಟ್ಸ್ ಇದೆಲ್ಲ ಬರುತ್ತೆ ಅಂತಂದು ಹೇಳ್ತಾರೆ. ಸೊ ಹಿಂಗಾಗಿ ಟ್ರೈ ಮಾಡ್ತೀನಿ ಇನ್ಮೇಲೆ ವಿಡಿಯೋ ಮಾಡೋಕ್ಕೆ. ಯಾವಾಗ ಟೈಮ್ ಸಿಗುತ್ತೆ ಅವಾಗೆಲ್ಲ ವಿಡಿಯೋ ಮಾಡ್ತೀನಿ. ಸೊ ಅಲ್ಲಿವರೆಗೂ ನೋಡ್ತಾ ಇರ್ರಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಬಾಯ್. ಬಾಯ್ ಮಾಡಿ ಚಿನ್ನ. ಬಾಯ್. ಚಲೋ ಆಯ್ತು. ನೀ ಕೆಲ್ಸಕ್ಕೆ ಹೋದಂಗೆ ಆಯ್ತು. ನಾನು ನೋಡಿದಂದ್ರೆ ಬಿಡಂಗೆ ಅಲ್ಲ, ಮುಗೀತೆ. ಮೊನ್ನೆ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ಬೇಕು. ಕಟಿಂಗ್ ಹೆಂಗೆ ಆಯ್ತು ನೋಡ್ರಿ. ನೀನು ಮಾಡಿಸ್ಕೊಂಡಿದ್ದಿ ತೋರಿಸಿದ್ರೆ ಮತ್ತೆ ಸತ ತೋರಿಸ್ತೀವಿ ಬಿಡಿ. ಅದನ್ನೇ ಒಂದು ಉಮ್ಮ ಮಾಡಿ ಬಂಗಾರೆ. ಉಮ್ಮ ಮಾಡ ಡ್ಯಾಡಿ ಆಚೆ ಹೋಗುತ್ತೆ. ಉಮ್ಮ ಮಾಡ ಕೆಲ್ಸಕ್ಕೆ ಹೋಗ್ತೀನಿ. ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್. ಬಾಯ್ ಬಾಯ್.